ಮತ್ತೆ ಎಲ್ಲ ಸೋತ್ರಮ್ಮನವ್ರಿಗೂ ನಮಸ್ಕಾರ. ನನ್ನ ಹೊಸ ಬ್ಲಾಗಿಗೆ. ಸೊ ಇವತ್ತು ನನ್ನ ಬ್ಲಾಗ್ ಸ್ಟಾರ್ಟ್ ಆಗ್ತಿರೋದು ಜಿಮ್ಮಿಗೆ ಹೋಗಿ ಬಂದಾಯ್ತು ಆಲ್ರೆಡಿ. ಸೊ ಇವತ್ತು ಶನಿವಾರ ಆಗಿದ್ರಿಂದ ಇವತ್ತು ಶನಿವಾರ ಹೋಗಿ ಬರ್ಬೇಕು ಅಮ್ಮ ಅಲ್ವಾ, ಅದರಿಂದ ಸೊ ತಿಂಡಿ ತಿಂತಾ ಇದೀನಿ. ತಿಂಡಿ ಬಂದು ನಮ್ದು ಆಜು ಹೇಳ್ಕೊತಾರ ಚಪಾತಿ ಮತ್ತೆ ನನ್ನ ಫೇವ್ರೆಟ್ ಪಲ್ಯ ಗೋರೆಕಾಯಿ ಪಲ್ಯ. ಸೊ ತಿಂದಾದ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಮತ್ತೆ ವಾಪಸ್ ಬರೋದು. ಸೊ ಈಗ ತಿಂಡಿ ತಿಂದಾದ್ಮೇಲೆ ನೆಕ್ಸ್ಟ್ ಬ್ಲಾಗ್. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಳ್ಳು ಬುತ್ತಿ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಂಡು ಬರೋದು. ಸದ್ಯಕ್ಕೆ ಎಳ್ಳು ತಗೊಂಡಿದ್ದೀವಿ ಈಗ. ಸೊ ಎಳ್ಳು ತಗೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರೋದು. ಸೊ ಗೈಸ್ ಈಗ ದೇವಸ್ಥಾನದಿಂದ ಬಂದ್ವಿ. ಈಗ ಮಳೆ ಸ್ಟಾರ್ಟ್ ಆಗಿ ಹೋಗ್ಬೇಕು. ಮಳೆ ಫುಲ್ಲು ರೋಡಲ್ಲಿ ಎಲ್ಲ ಫುಲ್ಲು ಮಳೆ. ಸೊ ಈಗ ಇವತ್ತು ಶನಿವಾರ ಆಗಿರೋದ್ರಿಂದ ನಾನ್ ವೆಜ್ ತಿನ್ನಂಗಿಲ್ಲ, ಬಟ್ 100 ಗ್ರಾಮ್ ಪ್ರೋಟೀನ್ ಬೇಕೇ ಬೇಕು ನನಗೆ. ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಒಂದು ಪನ್ನೀರ್ ಬುರ್ಜಿ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಪನ್ನೀರ್ ತಂದಿದ್ದೀನಿ. ಸೊ ಪಟ್ನೆ ಪನ್ನೀರ್ ಬುರ್ಜಿ ಮಾಡಿ ತೋರಿಸ್ತೀನಿ. ಸೊ ಲೋ ಫ್ಯಾಟ್ ಹೈ ಪ್ರೋಟೀನ್ ಪನ್ನೀರ್ ರೆಡಿ ಆಗಿದೆ. ಸೊ ಈಗ ತಿನ್ನೋದೆ. ಸ್ವಲ್ಪ ಈ ಸಲ ಎಡಿಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ. ಓಪ್ಸು ನಿಮಗೆ ಇಷ್ಟ ಆಗುತ್ತೆ ಎಡಿಟಿಂಗ್ ಅಂತ ಅಂದ್ಕೊಂಡು. ಸೊ ಆಸ್ ಯೂಶುವಲ್ ಆಲ್ರೆಡಿ ನಾನು ಮುಂಚೆ ಬ್ಲಾಗಲ್ಲೂ ಮಾಡಿದ್ದೆ. ಸೊ ಟೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಆಸ್ ಯೂಶುವಲ್ ಸೂಪರ್ ಆಗಿ ಮಾಡಿರ್ತೀನಿ. ಬಟ್ ಇದಾದ್ಮೇಲೆ ತಿಂದಾದ್ಮೇಲೆ ನೆಕ್ಸ್ಟ್ ಏನು ಅಂತಾನ ಸ್ವಲ್ಪ ಪ್ರೋಟೀನ್ ಬೇಕು ಅಂದ್ಬಿಟ್ಟು ಸೋಯಾ ಚಾಪ್ಸ್ ತರಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಇಲ್ಲೊಂದು ಬ್ಯೂಟಿಫುಲ್ ವೆದರ್ ಇದೆ ನೋಡಿ, ತೋರಿಸ್ತೀನಿ. ಏನು ಸಾಕಾಗಿದೆ ಗುರು, ಕಳೆದ ಬಿಟ್ರಿ ಎಲ್ಲರೂ. ಸೂಪರ್ ಆಗಿದೆ ವೆದರ್ ಮಾತ್ರ. ಅದು ಆಂಟಿ ಸೋಯಾ ಚಾಪ್ ಇದೆಯಾ? ಸೋಯಾ ಚಾಪ್ ಇನ್ನೊಂದು ಕೊಡಿ. ಸೊ ಸೋಯಾ ಚಾಪ್ ತಗೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಸ್ವಲ್ಪ ಸೋಯಾ ಚಾಪ್ಸ್ ಮಾಡ್ಕೊಂತೀನಿ. ಅದನ್ನು ತೋರಿಸಿದ ರೆಸಿಪಿ ಹೆಂಗಿರುತ್ತೆ ಅಂದ್ಬಿಟ್ಟು. ಸೊ ಈಗ ಸೋಯಾ ಚಾಪ್ನ ನೀಟಾಗಿ ತೊಳೆದು ಸ್ವಲ್ಪ ಮುಳುಗೋ ಲೆವೆಲಿಗೆ ನೀರು ಹಾಕಿ ಈಗ ಇದನ್ನ ಕ್ಲೋಸ್ ಮಾಡ್ತೀನಿ ಕುಕ್ಕರಲ್ಲಿ. ಸ್ವಲ್ಪ ಬೇಯಿಸ್ಕೊಂಡು ಸ್ವಲ್ಪ ಆಮೇಲೆ ಏನಾದರೂ ಸ್ವಲ್ಪ ಡಿಶ್ ಮಾಡೋಣ ಅದರಲ್ಲಿ ನೋಡೋಣ. ನೀವೇನು ಅಕಸ್ಮಾತ್ ಸೋಯಾ ಚಂಕ್ಸ್ ಏನೋ ಮಾಡಿದ್ರೆ ಅವತ್ತರ ಡಿಶ್ ಅಂದ್ರೆ ಕೆಳಗಡೆ ಕಮೆಂಟ್ ಹಾಕಿ. ನಾನು ಕೂಡ ಅದರ ಡಿಶ್ನ ಟ್ರೈ ಮಾಡ್ಬಿಟ್ಟು ವ್ಲಾಗಲ್ಲಿ ಹಾಕ್ತೀನಿ. ಅಂಡ್ ನಿಮ್ಮ ಹೆಸರು ಕೂಡ ಹಾಕ್ತೀನಿ ನಾನು ಕಮೆಂಟಲ್ಲಿ, ಇವರು ರೆಕಮೆಂಡ್ ಮಾಡಿದ್ರು ಅಂತ. ಆಗ್ಲೇ ನೋಡಿದಂಗೆ ಸೋಯಾ ಚಾಪ್ ನೆನ್ಸಕ್ ಹಾಕಿದ್ದೆ. ಇದು ಸ್ವಲ್ಪ ನೆಂದು ಮುದ್ದೆ ತರ ಆಗ್ಬಿಡಿದೆ ಇದು. ಸೊ ಕರೆಕ್ಟಾಗಿ ಇದೆ, ಹಿಂದಲ್ಲಿ ನೀರು ಬರ್ತಾ ಇದೆ, ಬಟ್ ಮುದ್ದೆ ಆಗೋಗ್ಬಿಡಿದೆ. ಸೊ ಒಂದ್ ನಿಮಿಷ ನಿಮ್ಗೆ ತೋರಿಸ್ತೀನಿ ಬನ್ನಿ ಇಲ್ಲಿ. ಸೊ ಇದು ಸೋಯಾ ಚಾಪ್. ಇದು ಸೋಯಾ ಚಾಪ್ಗಿಂತ ಇದು ಏನೋ ಹರಿದು ಹೂರು ಬಾಗ್ಲಾಗೋಗ್ಬಿಡಿದೆ ಸೋಯಾ ಚಾಪ್. ಸೊ ಕ್ವಾಲಿಟಿ ಮೋಸ್ಟ್ಲಿ ಚೆನ್ನಾಗಿರಲ್ಲ, ನಾನು ಚೆನ್ನಾಗೇ ಮಾಡಿರ್ತೀನಿ. ಸೊ ಆದ್ರೂ ಪರವಾಗಿಲ್ಲ, ನೋಡೋಣ ಇದನ್ನ ಬೇಯಿಸ್ಬಿಟ್ಟು ಹೆಂಗಾಗುತ್ತೆ ಹೆಂಗ್ ಬರುತ್ತೆ ಅಂತ. ಇದು ಔಟ್ಪುಟ್. ನಿಜ ಹೇಳ್ಬೇಕು ಅಂದ್ರೆ ಟೇಸ್ಟ್ ಮತ್ತೆ ವರ್ಸ್ಟ್ ಆಗಿದೆ. ಸೊ ಸ್ವಲ್ಪ ಪನ್ನೀರ್ ಬುರ್ಜಿ ಅದೇನು ಮಿಕ್ಕಿತ್ತಲ್ಲ, ಅದ್ರ ಜೊತೆ ಸ್ವಲ್ಪ ಟ್ರೈ ಮಾಡೋಣ ನೋಡಕ್ಕೆ ಹೆಂಗಿರುತ್ತೆ ಅಂತ. ಸೊ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಬಟ್ ನನ್ನ ಪ್ರಕಾರ ಗಾಯ್ಸ್ ಆಡಿ ಜಾತ್ರೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋಗ್ಬಿಡಿದೆ. ಇಲ್ಲಿ ನೋಡ್ಬೋದು ಜಾತ್ರೆ ಪ್ರಿಪ್ರೇಷನ್ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಡಿದೆ ನಮ್ಮ ದಾಸರಳ್ಳಿಲಿ. ಆಟ ಆಡೋದಕ್ಕೂ ಕೂಡ ಹಾಕಿದಾರಪ್ಪ. ಸದ್ಯಕ್ಕೆ ಈಗ ಡ್ರ್ಯಾಗನ್ ಜಾಯಿಂಟ್ ವೀಲ್ ಹಾಕ್ತಾ ಇದ್ದಾರೆ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈಗ. ಸೊ ಇಲ್ಲಿ ಆಸ್ ಯೂಶುವಲ್ ಆ ಹೋಸಲೂ ಹಿಂಗೆ ಆಗಿತ್ತು. ಇಲ್ಲಿ ಬ್ರೇಕ್ ಡ್ಯಾನ್ಸು, ಇಲ್ಲಿ ಡ್ರ್ಯಾಗನ್, ಅಲ್ಲಿ ಜಾಯಿಂಟ್ ವೀಲ್. ಹೊಸ ಜಾಯಿಂಟ್ ವೀಲಿಗೆ ಹೋಗಿದ್ವಿ. ಸೊ ಈ ಸಲ ಬೇರೆದು ಯಾವ್ದಾದ್ರು ಸ್ಪೆಷಲಿ ಹೋಗ್ಬೇಕು. ಎಲ್ಲ ಪ್ರಿಪೇರ್ ಆಗ್ತಾ ಇದೆ. ಸೊ ದಾಸರಳ್ಳಿ ಜಾತ್ರೆದು ಒಂದು ಬ್ಲಾಗ್ ಹಾಕ್ತೀನಿ. ಮನೆಗೆ ಬಂದಾಯ್ತು. ಈಗ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದೆ. ಈಗೇನಿಲ್ಲ, ಕುತ್ಕೊಂಡು ವಿಡಿಯೋ ಎಡಿಟ್ ಮಾಡಾದ್ಮೇಲೆ ಮಾಡ್ಕೊಳೋದು. ಸೊ ಇವತ್ತಿಗೆ ನನ್ನ ದಿನ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪನ್ನೀರ್ ಬುರ್ಜಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಇವತ್ತು ಎಡಿಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಲೈಕ್ ಹಾಕಿ. ಸೊ ಮತ್ತೆ ಮುಂದಿನ ಬ್ಲಾಗ್ ಸಿಗೋಣ. ಸಿ ಯು, ಟಾಟಾ, ಬಾಯ್.